ಹಾಯ್ ಹಲವು ನಮಸ್ಕಾರ ಸ್ನೇಹಿತರೆ. ಕೂನಿಗೂ ಅಮ್ಮ ಮಗಳು ಮುಖಾಮುಖಿ ಆಗದ ಅಮ್ಮ ಮಗಳನ್ನ ನೋಡಿದ್ದಾರೆ. ಹಾಗಾದ್ರೆ ಅಮ್ಮನನ್ನ ನೋಡಿದ ಚಾನ್ಸ್ಗೆ ತನ್ನ ತಾಯಿ ಬದುಕಿದ್ದಾರೆ ಅನ್ನೋ ಸತ್ಯ ತಿಳಿದು ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರ. ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ಮತ್ತೆ ಜಾನ್ಸಿ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಂತಹ ಸುಮಿತ್ರವ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಸೇರಿಸುವುದಷ್ಟು ಎಲ್ಲ ಜಾನ್ಸಿಯ ಒಂದು ಬ್ಲಡ್ ಕೂಡ AB ನೆಗೆಟಿವ್ ಆಗಿರೋದ್ರಿಂದ ಸುಮಿತ್ರ ಅವರ ಬ್ಲಡ್ಗೆ ಮ್ಯಾಚ್ ಆಗೋದ್ರಿಂದ ಇಲ್ಲಿ ಜಾನ್ಸಿನೇ ಸುಮಿತ್ರ ಅವ್ರಿಗೆ ಬ್ಲಡ್ ಕೊಟ್ಟು ಒಬ್ಬರ ಜೀವವನ್ನ ಕಾಪಾಡ್ತಾರೆ. ಆದ್ರೆ ಜಾನ್ಸಿಗೆ ಒಂದು ಡೌಟ್ ಬರುತ್ತೆ, ರಾಘುಗೆ ಹೇಗೆ ತನ್ನ AB ನೆಗೆಟಿವ್ ಅನ್ನೋ ವಿಷಯ ಗೊತ್ತಿತ್ತು ಅಂತ. ಯಾಕಂದ್ರೆ ಅವಳಿಗೆನೆ ಸರಿಯಾಗಿ ಬ್ಲಡ್ ಗ್ರೂಪಿನ ಬಗ್ಗೆ ಮಾಹಿತಿ ಇಲ್ಲ, ಅಂಥದ್ರಲ್ಲಿ ರಾಘು ಹೇಗೆ ಗೊತ್ತಿತ್ತು ಅಂತ. ಅದೇ ಕಾರಣಕ್ಕೆ ಅದೇ ಪ್ರಶ್ನೆಯನ್ನ ರಾಘುನ ಮಾಡ್ತಾಳೆ ಜಾನ್ಸಿ. ಆಗ ರಾಘು ಹೇಳುವುದು, ಅದೇ ಹಾಸ್ಪಿಟಲ್ ಅಲ್ಲಿ ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ ಡಾಕ್ಟರ್ ಹೇಳಿದ್ದು ನೆನಪಿತ್ತು ನನಗೆ, ಅದಕ್ಕೆ ಹೇಳ್ದೆ ಅಂತ ಹೇಳ್ತಾರೆ. ನಂತರ ಈ ಒಂದು ಸೇವೆಯಿಂದ ನಿಜಕ್ಕೂ ಇಲ್ಲಿ ಜಾನ್ಸಿಗೆ ತುಂಬಾ ಖುಷಿ ಆಗಿದೆ. ಎಷ್ಟೇ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರು ಈಗ ರಕ್ತ ಕೊಟ್ಟು ಉಳಿಸಿರೋ ಸೇವೆಯಿಂದಾಗಿ ಆಗ್ತಿರೋ ಖುಷಿನೇ ಬೇರೆ, ಏನೋ ಒಂದು ರೀತಿಯ ಸಂತೃಪ್ತಿ ಇದೆ ಅಂತ ಜಾನ್ಸಿ ಹೇಳ್ತಿದ್ದಾಳೆ. ಅದಕ್ಕೆ ಅಲ್ವಾ ಹೇಳೋದು, ದುಡ್ಡಿನ ಸೇವೆಗಿಂತ ಮನಸ್ಸಿಂದ ಮಾಡ್ತೀವಿ ಅಲ್ವಾ ಸೇವೆ, ಅದೇ ಮುಖ್ಯವಾಗತ್ತೆ ಅಂತ ರಾಘು ಕೂಡ ತಿಳಿಸ್ತಾರೆ. ತದನಂತರ ಇಲ್ಲಿ ಜಾನ್ಸಿ ಮತ್ತೆ ರಾಘು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ ಅವ್ರಿಗೆ ಪ್ರಜ್ಞೆ ಬಂದ್ರೆ ಹೇಳಿ ಅಂತ ಹೇಳ್ತಾರೆ. ಬಿಕಾಸ್ ಇಲ್ಲಿ ಯಾವಾಗಲೂ ಕೂಡ ಸುಮಿತ್ರ ಅವರು ಮಗಳು ಅಂತ ಕನ್ವರ್ಸ್ತಿರ್ತಾರೆ, ಅದೇ ಒಂದು ಪ್ರಜ್ಞಾಹೀನ ಸ್ಥಿತಿಯಲ್ಲೂ ಕೂಡ ಮಗಳೇ ಅಂತ ಕನ್ವರ್ಸ್ತಿದ್ದಾರೆ. ಅದನ್ನ ನೋಡಿದಂತ ಜಾನ್ಸಿಗೆ ನಿಜಕ್ಕೂ ಕೂಡ ಫೀಲ್ ಆಗತ್ತೆ. ಮುಖ ಮುಚ್ಚಿರೋದ್ರಿಂದ ಆಕೆಗೆ ತನ್ನ ತಾಯಿನೇ ಈಕೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಅಮ್ಮ ಮಗಳನ್ನ ಒಂದ್ ಮಾಡ್ಬೇಕು, ಮಗಳು ಅಮ್ಮನ ಮಿಸ್ ಮಾಡ್ಕೋತಿರ್ತಾರೆ, ಅದೇ ಅಮ್ಮ ಕೂಡ ಮಗಳನ್ನ ಮಿಸ್ ಮಾಡ್ಕೋತಿದ್ದಾರೆ, ಇವರಿಬ್ಬರನ್ನ ಒಂದ್ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಸುಮಿತ್ರ ಅವ್ರಿಗೆ ಅಂತ ಒಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತ ಸುಮಿತ್ರ ಅವ್ರಿಗೆ ಜಾನ್ಸಿ ಮಾತು ಕೊಡ್ತಾರೆ. ತದನಂತರ ಮನೆಗೆ ಬಂದಂತಹ ಜಾನ್ಸಿ ಜೊತೆ ತಾತ ಮದುವೆ ವಿಷಯವನ್ನ ಮಾತನಾಡಬೇಕು ಅಂತ ಹೇಳಿ ಬರ್ತಾರೆ. ಆದರೆ ಜಾನ್ಸಿ ತುಂಬಾ ಡಿಸ್ಟರ್ಬ್ ಆಗಿರ್ತಾಳೆ. ಅದೇ ಕಾರಣಕ್ಕೆ ಯಾಕಮ್ಮ ಏನಾಯ್ತು ಅಂತ ಹೇಳಿ ಇಲ್ಲಿ ತಾತ ಕೇಳಿದಾಗ, ಏನಿಲ್ಲ ತಾತ, ಇವತ್ತು ರೋಡಲ್ಲಿ ಒಂದು ಹೆಣ್ಮಗಳು ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು, ನಾನು ಮತ್ತೆ ರಾಘು ಇಬ್ರು ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಸೇರಿಸಿದ್ವಿ. ನಿಜಕ್ಕೂ ಅವ್ರಿಗೆ ಬ್ಲಡ್ ಕೂಡ ಬೇಕಾಗಿತ್ತು, ನಾನೇ ಬ್ಲಡ್ ಕೊಟ್ಟೆ. ಆ ತಾಯಿ ಎಷ್ಟು ಸಂಕಟ ಪಡ್ತಿದ್ರು ಗೊತ್ತಾ, ತನ್ನ ಮಗಳನ್ನ ಕನ್ವರ್ಸ್ತಾ ಇದ್ರು. ಅಂತ ಒಂದು ಪ್ರಜ್ಞಾಹೀನ ಸ್ಥಿತಿಯಲ್ಲೂ ಮಗಳನ್ನ ಕನ್ವರ್ಸ್ತಿದ್ದಾನೆ ಅಂದ್ರೆ ಅವರು ಮಗಳನ್ನ ಎಷ್ಟು ಪ್ರೀತಿ ಮಾಡ್ತಿರಬಹುದಲ್ವಾ. ಅವ್ರಿಗೆ ಆಗ್ತಿರೋ ನೋವಿಗಿಂತ, ಅವ್ರಿರೋ ಪರಿಸ್ಥಿತಿಗಿಂತ ಅವ್ರಿಗೆ ಮಗಳೇ ಇಂಪಾರ್ಟೆಂಟ್ ಆಗಿದ್ರು ಅಂತ ಹೇಳಿದಾಗ, ಹೌದು ಮಗಳೇ, ಅದನ್ನೇ ಅಲ್ವಾ ಹೇಳುದು ತಾಯಿ ಪ್ರೀತಿ ಅನ್ನೋದು. ನಿಜಕ್ಕೂ ಕೂಡ ಒಳ್ಳೆ ಕೆಲಸ ಮಾಡಿದ್ಯಾ, ತಾಯಿಯನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸಿ ರಕ್ತ ಕೊಟ್ಟು ಉಳಿಸಿದ್ಯಾ. ನಿಜಕ್ಕೂ ನನ್ನ ಮೊಮ್ಮಗಳ ಬಗ್ಗೆ ತುಂಬಾನೇ ಖುಷಿ ಆಗತ್ತೆ. ಇವತ್ತು ನಾವು ಒಬ್ರಿಗೆ ಸಹಾಯ ಮಾಡಿದ್ರೆ ದೇವರು ಇನ್ನೊಂದು ದಿನ ನಮ್ಗೆ ಸಹಾಯ ಮಾಡ್ತಾನಂತ. ಇವತ್ತು ನೀನು ಆ ಅಮ್ಮ ಮಗಳನ್ನ ಸೇರಿಸಿದ್ರೆ ಖಂಡಿತ ನಿನಗೂ ಕೂಡ ಒಂದಿನ ಅದೇ ಪ್ರೀತಿ ಸಿಗತ್ತೆ ಅಂತ ತಾತ ಹೇಳ್ತಾರೆ. ಏನ್ ಮಾತಾಡ್ತಿದ್ಯಾ ತಾತ, ನನಗೆ ಆ ಪ್ರೀತಿ ಸಿಗೋದಕ್ಕೆ ಹೇಗೆ ಸಾಧ್ಯ, ನನ್ನ ತಾಯಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದೇನಲ್ವಾ ಅಂತ ಜಾನ್ಸಿ ಹೇಳಿದಾಗ, ಏನಮ್ಮ ಆ ರೀತಿ ಎಲ್ಲ ಮಾತಾಡ್ಬೇಡ ಮಗಳೇ, ತಾಯಿ ಪ್ರೀತಿ ತಾಯಿಂದನೇ ಸಿಗ್ಬೇಕು ಅಂತಿಲ್ಲ ಅಲ್ವಾ, ತಾಯಿತನದ ಪ್ರೀತಿ ಯಾರೇ ಕೊಟ್ಟರು ಅದು ತಾಯಿ ಪ್ರೀತಿನೇ ತಾನೆ ಅಂತ ಸಂಪತ್ ಕುಮಾರ್ ಅವರು ಹೇಳ್ತಾರೆ. ಆದ್ರೂ ಕೂಡ ತಾತ ಆ ತಾಯಿ ಎಷ್ಟು ಮಗಳನ್ನ ನೆನಪು ಮಾಡ್ಕೋತಿದ್ರು ಗೊತ್ತಾ, ಅದೇ ರೀತಿಯಾಗಿ ಮಗಳು ಕೂಡ ಅಮ್ಮನ ಮಿಸ್ ಮಾಡ್ಕೋತಿದ್ದಾರೆ ಇರಬಹುದಲ್ವಾ. ನಿಜಕ್ಕೂ ಅಮ್ಮ ಮಗಳನ್ನ ಸೇರಿಸ್ಬೇಕು, ನಾನು ಅದೇ ರೀತಿ ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಅಮ್ಮ ಮಗಳನ್ನ ಸೇರಿಸ್ತೀನಿ ಅಂತ. ನನ್ನ ಮುಂದಿನ ಕೆಲಸನೇ ಅವರಿಬ್ಬರನ್ನ ಸೇರಿಸೋದು ಅಂತ ಜಾನ್ಸಿ ಹೇಳಿದಾಗ, ಖಂಡಿತ ಮಗಳ ನೀನು ಹೇಳೋ ಕೆಲಸನ ಮಾಡ್ತೀಯ ಅಂತ ಗೊತ್ತದೆ, ಮೊದಲು ಆ ಅಮ್ಮ ಮಗಳನ್ನ ಸೇರಿಸು, ನಿನ್ನ ಜೊತೆ ನಾನು ಏನು ಮಾತಾಡಬೇಕು ಅನ್ಕೊಂಡು ಅದನ್ನ ನಾಳೆ ಮಾತನಾಡ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರೆ. ನಂತರ ತುಂಬ ಫೀಲ್ ಮಾಡ್ಕೋತಿದ್ದಾರೆ, ಯಾವುದೋ ತಾಯಿನ ಮಗಳನ್ನ ಸೇರಿಸೋದಕ್ಕೆ ಕಷ್ಟಪಡ್ತಿದ್ಯಾ, ಆದರೆ ನಿನ್ನ ತಾಯಿನೇ ನೀನು ಸೇರಿಸೋಕೆ ಆಗ್ತಿಲ್ವಲ್ಲ ಮಗಳ, ನಿನಗೆ ಒಳ್ಳೇದಾಗಬೇಕು, ನಿನಗೂ ಕೂಡ ನಿನ್ನ ತಾಯಿ ನಿನಗೆ ಸಿಗಬೇಕು ಅಂತ ಹೇಳಿ ಸಂಪತ್ ಕುಮಾರ್ ಅವರು ಅನ್ಕೋತಾರೆ. ಜೊತೆಗೆ ಬೇರೆ ಮಗಳು ಮತ್ತು ಅಮ್ಮನ ಸೇರಿಸ್ತಿರೋದಕ್ಕೆ ಇಷ್ಟು ಖುಷಿ ಪಡ್ತಿದ್ಯಾ ಅವರಿಬ್ರು ಒಂದಾಗಬೇಕು ಅಂತ. ಅಂಥದ್ರಲ್ಲಿ ನಿನಗೇನಾದರೂ ನಿನ್ನ ಅಮ್ಮನ ಸಿಕ್ಕಿದ್ರೆ ನೀನು ಎಷ್ಟು ಖುಷಿ ಪಡ್ಬೋದು, ಆ ಖುಷಿನ ನಾನು ಕೂಡ ನೋಡಬೇಕು ಅಂತ ಬಯಸ್ತಿದ್ದೀನಿ ಮಗಳೇ ಅಂತ ಹೇಳಿ ಸಂಪತ್ ಕುಮಾರ್ ಅವರು ಅನ್ಕೋತಾರೆ. ಇತ್ತ ಕಡೆ ರಾಘು ತುಂಬ ಯೋಚನೆ ಮಾಡ್ತಿರ್ತಾರೆ. ಆಗ ತರುಣ್ ಏನು ಯೋಚನೆ ಮಾಡ್ತಿದ್ಯಾ ರಾಘು ಅಂದಾಗ, ಇವತ್ತು ತುಂಬಾ ಘಟನೆಗಳು ನಡೆಯುತ್ತೋ, ಒಂದಕ್ಕೊಂದು ಸಾಮ್ಯತೆ ಇದೆ, ಒಂದಕ್ಕೊಂದು ಹಾಗೇನೆ ಲಿಂಕ್ ಇದೆ ಅಂತ ಅನ್ನಿಸ್ತದೆ ಅಂದಾಗ, ಏನಾಯ್ತು ಏನು ಅಂದಾಗ, ಇವತ್ತು ಜಾನ್ಸಿ ಮೇಡಮ್ನ ಹುಡುಕೊಂಡು ಒಂದು ಅಮ್ಮ ಬಂದಿದ್ರು, ಅವರನ್ನ ಹುಡ್ಕೊಂಡು ಇನ್ಯಾರೋ ಬಂದಿದ್ರು. ಇದಕ್ಕೆಲ್ಲ ಬೇಸ್ ಅನ್ನೋ ಹಾಗೆ ಪ್ರಣವ್ ಅಲ್ಲಿಗೆ ಬಂದದ. ಪ್ರಣವ ಹೆಂಗ್ಸ್ ಆ ಅಮ್ಮನ್ನ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡ್ದ, ನಾನೇ ಕಾಪಾಡಿದೆ, ನಂತರ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು, ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ವಿ. ಇದೆಲ್ಲ ಹೀಗಾಗೋಕ್ಕೆ ಸಾಧ್ಯ ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಆ ಅಮ್ಮನ್ನ ಕೇಳಿ ಸತ್ಯ ಬಾಯ್ಬಿಡ್ತಾರೆ ಅಂತ ಹೇಳಿ
ತರುಣ್ ಹೇಳಿದಕ್ಕೆ ಹೌದು ಆ ಅಮ್ಮಂಗೆ ಪ್ರಜ್ಞೆ ಇಲ್ಲ, ಆ ಅಮ್ಮಂಗೆ ಏನಾದರೂ ಪ್ರಜ್ಞೆ ಬಂದರೆ ಖಂಡಿತವಾಗ್ಲೂ ಎಲ್ಲ ಸತ್ಯ ಕೂಡ ಗೊತ್ತಾಗುತ್ತೆ. ಆದರೆ ಖಂಡಿತ ಇದಕ್ಕೆಲ್ಲ ಏನೋ ಲಿಂಕ್ ಇದೆ ಅಂತ ಅನ್ನಿಸ್ತದ. ಆ ತಾಯಿ ಜಾನ್ಸಿ ಅವ್ರನ್ನ ಭೇಟಿ ಮಾಡಬಾರ್ದು ಅಂತಾನೆ ಪ್ರಣವ್ ಯೋಚನೆ ಮಾಡ್ತಿದ್ದಾನೆ. ಹಾಗಿದ್ರೆ ಏನಿರ್ಬೋದು ಲಿಂಕ್ ಅನ್ನೋದನ್ನ ತಿಳ್ಕೊಬೇಕಾಗದ. ಅದನ್ನು ತಿಳ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ಅಂತ ರಾಘು ಮಾತನಾಡ್ತಿರ್ತಾರೆ. ಅಷ್ಟರಲ್ಲಿ ಮಿಥುನ್ನ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ರಲ್ಲ ಭಾವ, ಏನು ವಿಷಯ ಆಗ ಬಿಸಿ ಇದೆ, ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಂತ ಮಿಥುನ್ ಹೇಳೋದಕ್ಕೆ ಅದು ಹಾಗಲ್ಲ, ಪಲ್ಲವಿ ಬಂದಿದ್ಲಲ್ವ, ಸ್ವಲ್ಪ ಡಿಸ್ಟರ್ಬ್ ಥರ ಇದ್ಲು, ಹಾಗಾಗಿ ಮನೇಲಿ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಕೇಳು ಕಾಲ್ ಮಾಡ್ದೆ ಅಂತ ರಾಘು ಹೇಳಿದ್ದಕ್ಕೆ ಹೌದು ಬಾವ ಅಂತ ಹೇಳಿ ಮಿಥುನ್ನ ಒಡವೆ ಕಳೆದೋಗಿದ್ದು, ಪಲ್ಲವಿಯನ್ನು ಅಮ್ಮ ಮನೆಯಿಂದ ಕಳಿಸಿದ್ದು, ನಂತರ ಮಂಜುಳ ಅವ್ರ ಜೊತೆ ಪಲ್ಲವಿ ಮತ್ತೆ ಮನೆಗೆ ಬಂದಿದ್ದು, ಚಿನ್ನದ ಒಡವೆ ಅಂತ ಬಿಲ್ ತೋರಿಸಿದ್ದು, ಆದರೆ ಅಮ್ಮ ಮಾತ್ರ ಚಿನ್ನದ ಒಡವೆ ತಗೊಂಡು ಬರಲೇಬೇಕು ಅಂತ ಹೇಳಿ ಮತ್ತೆ ಮನೆಯಿಂದ ಕಳಿಸಿದ್ದು ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಏನೂ ಮಾಡದಿರೋ ಪರಿಸ್ಥಿತಿಲಿದ್ದೀನಿ, ನನಗೆ ಗೊತ್ತಿದೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ, ನೀವು ಮೋಸ ಮಾಡಿರಲ್ಲ ಅಂತ, ಬಟ್ ಹೇಗಿದೆಲ್ಲ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ ಭಾವ ಅಂತ ಮಿಥುನ್ ಹೇಳಿದಾಗ ಖಂಡಿತ ಏನಾಗಿದೆ ಅನ್ನೋದನ್ನು ಕಾಲನೇ ಉತ್ತರಿಸುತ್ತೆ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲವನ್ನ ನಾನು ಸರಿಪಡಿಸ್ತೀನಿ ಅಂತ ರಾಘು ಹೇಳ್ತಾರೆ. ನಂತರ ರಾಘು ಮನೆಗೆ ಬರ್ತಾರೆ. ರಾಘು ಮನೆಗೆ ಬಂದಿದ್ದ ಪಲ್ಲವಿ ನೀನು ಇವತ್ತು ಹೋಗ್ತಾ ಇಲ್ಲ ಅಲ್ವಾ ಮನೆಗೆ ಅಂದಾಗ, ಇಲ್ಲ ಅಣ್ಣ ಇವತ್ತು ಹೋಗ್ತಿಲ್ಲ ನಾನು ಅಂದಾಗ, ಹೌದೌದು ನಮ್ಮ ಪಲ್ಲವಿ ಯಾವಾಗ ಹೋಗ್ತಾಳೋ ಗಂಡನ ಮನೆಗೆ ಗೊತ್ತಿಲ್ಲ ಅಂದಾಗ ಹೋಗಲೇಬೇಕಾಗತ್ತಲ್ವ, ಖಂಡಿತ ನನ್ನ ತಂಗಿ ತುಂಬ ಜವಾಬ್ದಾರಿ ಇರೋ ತಂಗಿ, ಖಂಡಿತವಾಗ್ಲೂ ಗಂಡನ ಮನೆಗೆ ಹೋಗ್ತಾಳೆ, ಯಾಕಂದರೆ ಅವಳ ಜವಾಬ್ದಾರಿಗಳು ಒಂದಷ್ಟಿದೆ ಅಂತ ಕೂಡ ಹೇಳ್ತಾರೆ. ನಂತರ ಚಿಕ್ಕಮ್ಮ ನೀವು ಇನ್ಸ್ಟಾಲ್ಮೆಂಟಲ್ಲಿ ಸ್ಯಾರಿ ತರ್ತಿದ್ರಲ್ಲ, ನನ್ನ ತಂಗಿಗೆ ಒಂದು ಸ್ಯಾರಿ ತೊಗೊಂಡು ಬಂದುಬಿಡಿ, ನಾನು ಸಂಬಳ ಆದಮೇಲೆ ದುಡ್ಡು ಕೊಡ್ತೀನಿ, ಇವಳು ಯಾವಾಗ ಹೋಗ್ತಾಳೆ ಅಂತ ಕೂಡ ಗೊತ್ತಿಲ್ಲ ಅಲ್ವಾ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಒಂದು ಸೀರೆ ತಂದಿಟ್ರೆ ಒಳ್ಳೇದಲ್ವಾ ಅಂತ ಹೇಳಿ ರಾಘು ಹೇಳ್ತಾರೆ. ಬಟ್ ಇಲ್ಲಿ ಪಲ್ಲವಿ ಬೇಡ ಅಂತಕ ಅದು ಹೇಗಾಗತ್ತೆ ಅಮ್ಮ, ಮನೆಗೆ ಬಂದಂಥ ಮಗಳಿಗೆ ಸೀರೆ ಕೊಟ್ಟು ಕಳಿಸ್ದೆ ಇರೋಕ್ಕಾಗತ್ತಾ ಅಂತ ಕೂಡ ರಾಘು ತಿಳಿಸ್ತಾರೆ. ನಂತರ ರಾಘು ಮತ್ತು ತರುಣ್ ಇಬ್ಬರು ಕೂಡ ಪಲ್ಲವಿ ತಂದಿರ್ತಕ್ಕಂಥ ಡೂಪ್ಲಿಕೇಟ್ ಒಡವೆಗಳನ್ನ ತಗೊಂಡು ಅಂಗಡಿಗೆ ಹೋಗಿದ್ದಾರೆ, ಚಿನ್ನದ ಅಂಗಡಿಗೆ. ಅಲ್ಲಿ ವಿಚಾರಿಸ್ತಾರೆ. ಅಲ್ಲಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಒಡವೆಗಳು, ಖಂಡಿತ ಬಿಲ್ ಕೊಟ್ಟಿದ್ದಾರೆ ಅಂದರೆ ಅಂಗಡಿಯವ್ರು ಮೋಸ ಮಾಡಿರ್ಲಿಕ್ಕಿಲ್ಲ, ಯಾರು ಇಂಥದ್ದನ್ನೇ ಬದಲಾಯಿಸಿರೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಆಗ ರಾಘುಗೆ ಅನಿತಾ ಮೇಲೆ ಡೌಟ್ ಬರುತ್ತೆ. ಇತ್ತ ಕಡೆ ಸುಮಿತ್ರಾ ಅವ್ರಿಗೆ ಪ್ರಜ್ಞೆ ಬರುತ್ತೆ, ಯಾರು ನನ್ನನ್ನು ಸೇರಿಸಿದ್ದು ಅಂದಾಗ ನಿಮ್ಮ ಮಗಳು ಅಳಿಯ ಅಂತಾರೆ. ಖುಷಿ ಆಗಿಬಿಡುತ್ತೆ, ಮೊದಲು ಅವರನ್ನು ನೋಡಬೇಕು ಕರೆಸಿ ಅಂತ ದುಂಬಲ್ಲಿ ಬೀಳ್ತಾರೆ ಡಾಕ್ಟರ್ನ. ಅದೇ ಕಾರಣಕ್ಕೆ ಡಾಕ್ಟರ್ ಕೂಡ ಜಾನ್ಸಿಗೆ ಕಾಲ್ ಮಾಡಿ ನಿಮ್ಮಮ್ಮ ನಿಮ್ಮನ್ನು ಕರೀತಿದ್ದಾರೆ ನೋಡ್ಬೇಕಂತ ಅಂತ ಹೇಳ್ತಾರೆ. ಹಾಗಾಗಿ ಜಾನ್ಸಿ ಕೂಡ ತನ್ನಮ್ಮ ಅಂತ ಅಂದ್ಕೊಂಡು ಖುಷಿ ಪಡ್ತಾಳೆ. ನಂತರ ಸೇರಿಸಿರೋ ಅಮ್ಮ ಅಂತ ಗೊತ್ತಾಗುತ್ತೆ. ಹಾಗಾಗಿ ಜಾನ್ಸಿ ಕೂಡ ಹಾಸ್ಪಿಟಲ್ಗೆ ಬರ್ತಾಳೆ. ಹೇಗಿದ್ದಾರೆ ಏನು ಅಂದಾಗ ತುಂಬ ಆರಾಮಾಗೇ ಇದ್ದಾರೆ, ಆದರೆ ಮಗಳನ್ನ ಅವ್ರು ತುಂಬ ಮಿಸ್ ಮಾಡ್ಕೊತಿದ್ದಾರೆ, ನೋಡಬೇಕು ಅಂತ ಬಯಸ್ತಿದ್ದಾರೆ, ಅದಕ್ಕೋಸ್ಕರನೇ ನಿಮ್ಮನ್ನು ಕರೆದೆ ಅಂದಾಗ ಸರಿ ಆಯಿತು ಅಂತ ಹೇಳಿ ಜಾನ್ಸಿ ಹೋಗೋದಕ್ಕೆ ಆ ಒಂದು ವಾರ್ಡ್ಗೆ ಹೋಗೋದಕ್ಕೆ ಮುಂದಾಗ್ತಾ ಇದ್ರೆ, ಈ ಕಡೆ ಸುಮಿತ್ರಾ ಅವರು ನನ್ನ ಮಗಳು ಬರ್ತಿದ್ದಾಳಂತ ಮದುವೆ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ, ಹಾಗಿದ್ರೆ ತುಳಸಿ ಯಾಕೆ ನನ್ನ ಮಗಳನ್ನ ತನ್ನ ಮಗನಿಗೆ ತಂದ್ಕೋಬೇಕು ಅನ್ಕೋತಿದ್ದಾಳೆ, ಮೊದಲು ನನ್ನ ಮಗಳನ್ನ ನೋಡಬೇಕು ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂದ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಎಲ್ಲಿ ಬರ್ತಿರೋದನ್ನು ನೋಡ್ದಂಥ ಸುಮಿತ್ರಾ ಅವರು ತುಳಸಿ ಮಗಳು ಬರ್ತಿದ್ದಾಳೆ, ಇವ್ರಮ್ಮನ ಥರನೇ ನನ್ನ ಎಳ್ಕೊಂಡು ಹೋಗೋಕ್ಕೆ ಬರ್ತಿದ್ದಾಳೆ, ಇಲ್ಲ ಎಷ್ಟು ಸುಳ್ಳು ಹೇಳಿದಾಳೆ ನನ್ನ ಮಗಳು ಅಂತ, ಇಲ್ಲ ನನಗೇನಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು ಅಂತ ಹೇಳಿ ಮತ್ತೆ ಸುಮಿತ್ರಾ ಅವರು ಮಗಳ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ತಪ್ಪಿಸ್ಕೋತಾರ ಸುಮಿತ್ರಾ ಅಥವಾ ಮಗಳ ಕಣ್ಮುಂದೆ ಪ್ರತ್ಯಕ್ಷವಾಗ್ತಾರ? ಕೊನೆಗೂ ತನ್ನಮ್ಮ ಬದುಕಿದ್ದಾರೆ ಅನ್ನೋ ವಿಷಯ ತಿಳಿದು ಜಾನ್ಸಿ ಮನೆ ಕರ್ಕೊಂಡು ಹೋಗಿ ನಡೆದಿದ್ದ ವಿಷಯ ಕೇಳಿ ತುಳಸಿ ಅವ್ರಿಗೆ ಗೇಟ್ ಪಾಸ್ ಕೊಡ್ತಾಳ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿಬೇಡಿ.